ಹಾಯ್ ಹಲೋ ನಮಸ್ಕಾರ. ರಾಜ್ಯದ ಸಮಸ್ತ ಬೇಡ ಜಂಗಮರಿಗೂ ಸುಜಾತ ಮಠದಾದ ನಾನು ಮಾಡುವ ಹೃತ್ಪೂರ್ವಕವಾದ ವಂದನೆಗಳು. ನಾನೀಗ ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಮೊನ್ನೆ ಒಂದು ಫೇಸ್ಬುಕ್ಕಲ್ಲಿ ನಾನು ಒಂದು ವಿಷಯನ ಶೇರ್ ಮಾಡಿದ್ದೆ. ಏನು ಅಂದರೆ, ಇವಾಗ CET ಮತ್ತು ನೀಟ್ ಪರೀಕ್ಷೆಗಳು ಬಂದಿದ್ದರಿಂದ ನಾವು ಹೈಕೋರ್ಟಲ್ಲಿ ಒಂದು 3 ಜನ ಮಕ್ಕಳದು CET ಮತ್ತು ನೀಟ್ ಪರೀಕ್ಷೆಗೆ ಹೈಕೋರ್ಟಿಗೆ ಹಾಕಿದ್ವಿ. ಹೈಕೋರ್ಟ್ ಒಂದು ಆದೇಶ ಮಾಡಿದೆ. ಏನಂದರೆ 21 ಡೇಸ್, ಮೊನ್ನೆ 30ನೇ ತಾರೀಕೆ ಲಾಸ್ಟ್ ಡೇಟ್ ಇತ್ತು. ಆದರೆ ಕೋರ್ಟ್ ಆದೇಶದ ಪ್ರಕಾರ ಈ ಒಳ ಮೀಸಲಾತಿ ಏನು ABC ಗ್ರೂಪ್ ಮಾಡಿದಾರಲ್ಲ, ಹಳೆ ಸರ್ಟಿಫಿಕೇಟ್ ಇರೋರಿಗೆ C ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಅನ್ನೋದ್ರ ಸಲುವಾಗಿ ನಾವು ಕೋರ್ಟಿಗೆ ಹಾಕಿದ್ವಿ. ಅವರು 21 ದಿನ ಟೈಮ್ ಕೊಟ್ಟು C ಸರ್ಟಿಫಿಕೇಟು ತೊಗೊಂಡು ಬರ್ರಿ, ಇಲ್ಲ ಅಂದರೆ ಸೀಟು ಬೇರೆಯವ್ರಿಗೆ ಅಲಾಟ್ ಆಗುತ್ತೆ ಅಂತಂದು ಕೋರ್ಟ್ ಆದೇಶ ಆಗಿದೆ. ಮೊನ್ನೆ ಎಷ್ಟನೇ ತಾರೀಕು ಡೇಟ್ ಮರ್ತಿದೆ ನನಗೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ನಾನು ಈ ಸಮಸ್ತ ಬೇಡ ಜಂಗಮ ಬಂಧುಗಳಿಗೆ ಕರೆ ಕೊಟ್ಟಿದ್ದು ಏನಕ್ಕೋಸ್ಕರ ಅಂದರೆ, ಈ CET ಮತ್ತು ನೀಟ್ ಪರೀಕ್ಷೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ನೊಣವಿನಕೆರೆ ಅಜ್ಜರ ಹತ್ರ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಮತ್ತು DK ಶಿವಕುಮಾರ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಓಲ್ಡ್ ಸರ್ಟಿಫಿಕೇಟ್ ಎಲ್ಲ ಏನಿದ್ದಾವೆ ಆ ಮಕ್ಕಳಿಗೆಲ್ಲ C ಸರ್ಟಿಫಿಕೇಟ್ ಕೊಡಬೇಕು, ನೀಡಬೇಕು ಅಂತ ಒಂದು ತಹಶೀಲ್ದಾರ್ಗಳಿಗೆ, ಅಧಿಕಾರಿಗಳಿಗೆ ಆದೇಶ ಮಾಡಲಿಕ್ಕೋಸ್ಕರ ನಾವು ಇವ್ರನ್ನ ನೊಣವಿನಕೆರೆ ಅಜ್ಜರನ್ನ, ಪೂಜ್ಯರನ್ನ ಹಿಡ್ಕೊಂಡು ದಯವಿಟ್ಟು ಇದನ್ನು ನಮಗೆ ಮಾಡಿಕೊಡ್ಲೇಬೇಕು ಅಂತ ಹೇಳಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿ, ಅಲ್ಲಿಂದ ನಮ್ಮ DK ಶಿವಕುಮಾರ್ ಅವರು CM ಅವರಿಗೆ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಅಲ್ಲಿಗೆ ಒಂದು ಮನವಿ ಪತ್ರ ಕೊಡಲಿಕ್ಕೆ ಅಂತ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಿನ್ನೆ ಕೆಲವೊಂದು ವಿಷಯ ಬರೆಯುವಾಗ ಬೇಡ ಜಂಗಮ ಸರ್ಟಿಫಿಕೇಟ್ ಪಡೀಲಿಕ್ಕೆ ಅಂತ ಇದೆ. ಆದ್ದರಿಂದ ದಯವಿಟ್ಟು ಕ್ಷಮಿಸಿ. ಅದು ಪಡೆದಿರೋದವರಿಗೆ ಈಗಾಗಲೇ ಓಲ್ಡ್ ಸರ್ಟಿಫಿಕೇಟ್ ಇರೋರಿಗೆ C ಸರ್ಟಿಫಿಕೇಟ್ ಕೊಡಿಸ್ಲಿಕ್ಕೆ ನಾವು ಇವ್ರನ್ನ ಆದೇಶ ಮಾಡಲಿಕ್ಕೆ ಕೇಳ್ತಾ ಇದ್ದೀವಿ. ಇಲ್ಲಾಂದರೆ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ಅದಕ್ಕೋಸ್ಕರ ನಾನು ಅದು ಮೆಸೇಜಲ್ಲಿ ತಪ್ಪಾಗಿ ಬಂದಿದೆ, ಬಟ್ ಫೇಸ್ಬುಕ್ಕಲ್ಲಿ ಕರೆಕ್ಟಾಗಿದೆ. ಮೆಸೇಜ್ ಹಾಕುವಾಗ ಅದೊಂದು CET ಅಂತ ಸೇರಿಸ್ಬೇಕಾಗಿತ್ತು, ಅದು ತಪ್ಪಾಗಿದೆ. ಆದ್ದರಿಂದ ನಾನು ಎಲ್ಲ ಬೇಡ ಜಂಗಮ ಬಂಧುಗಳಿಗೂ ಕೇಳ್ಕೊಳ್ಳೋದಿಷ್ಟೇ, ನಾವು ಏನಕ್ಕೋಸ್ಕರ ಅಂದರೆ ಈಗಾಗಲೇ ಹೊಂದಿರತಕ್ಕಂಥ ಸರ್ಟಿಫಿಕೇಟ್ಗಳಿಗೆ C ಸರ್ಟಿಫಿಕೇಟ್ ಕೊಡಲು ಆದೇಶ ನೀಡಲಿಕ್ಕೆ CM ಅವ್ರ ಹತ್ರ ಹೋಗಬೇಕು. ನೊಣವಿನಕೆರೆ ಅಜ್ಜರಿಂದ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ, ಇಲ್ಲ ನೊಣವಿನಕೆರೆ ಅಜ್ಜರು ಅವ್ರ ಹತ್ರ ಹೇಳಿದ್ರು ಪರವಾಗಿಲ್ಲ. ಅದಕ್ಕೋಸ್ಕರ ನಾನು ಈ ಒಂದು ಹೋರಾಟವನ್ನು ಮಾಡಲಿಕ್ಕೆ ತಮಗೆಲ್ಲ ಕರೆ ಕೊಟ್ಟಿದ್ದೀನಿ. ಯಾರ್ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಬರಬೇಕು ಅಂತ ಈ ಮೂಲಕ ಕೇಳ್ಕೊತ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಬೇಡ ಜಂಗಮ.